ಬರದ ನಾಡಿನ ಬಡವರ ವಿದ್ಯಾಕಾಶಿಯಾದ ಶ್ರೀ ಭಾಗ್ಯವಂತಿ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100%ಗೆ 100% ಅಷ್ಟು ಫಲಿತಾಂಶ ಎಲ್ಲೆಡೆ ಸಂಭ್ರಮ ಗರಿಗೆದರಿದೆ. ಈ ಶಾಲೆಯ ವಿದ್ಯಾರ್ಥಿಗಳಾದ ವವಡಿಹಾಳ ಗ್ರಾಮದ ಅನಿಲ್ ವಿಠೋಬಾ ದಶವಂತ 625ಕ್ಕೆ 598 ಅಂಕಗಳನ್ನು ಗಳಿಸಿದ್ದು ಪ್ರಥಮ ಸ್ಥಾನ. ಪ್ರತಿಶತ 96% ಈತನು ಪಡೆದುಕೊಂಡಿದ್ದು, ಕೂಲಿ ಕಾರ್ಮಿಕನ ಮಗ ಇಡೀ ಚವಡಿಹಾಳ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರೋದು ಹೆಮ್ಮೆಯ ವಿಚಾರ. ಈ ವಿದ್ಯಾರ್ಥಿಯ ತಂದೆ ವಿಠೋಬಾ ದಶವಂತ ಅವರು ಮಗನ ಸಾಧನೆಗೆ ಶಾಲಾ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಪರಿಶ್ರಮವೇ ಕಾರಣವೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಳೂರ ಗ್ರಾಮದ ಆರ್ಯನ ರಾಠೋಡ 625ಕ್ಕೆ 568 ಅಂಕವನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈತ ಕೂಡ ಕೂಲಿ ಕಾರ್ಮಿಕನ ಮಗ, ಚವಡಿಹಾಳ ಪರೀಕ್ಷಾ ಕೇಂದ್ರಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇವರ ತಂದೆ, ನಾನು ದಿನಾಲೂ ಕೂಲಿ ಕೆಲಸ ಮಾಡಿ ಮಗನ ವಿದ್ಯಾಭ್ಯಾಸ ಮಾಡಿಸಿದ್ದಕ್ಕೂ ಸಾರ್ಥಕವಾಯಿತು, ಮಗನ ಪರಿಶ್ರಮದ ಓದು ಯಶಸ್ವಿಗೆ ಕಾರಣವಾಯಿತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಚೋರಗಿ ಗ್ರಾಮದ ಐಶ್ವರ್ಯ ಸಿದ್ದರಾಯ ಪಾಟೀಲ್ 625ಕ್ಕೆ 546 ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದು, ವಿದ್ಯುತ್ ಪ್ರಸರಣ ನಿಗಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿದ್ದರಾಯರವರ ಮಗಳು. ಇವರ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪರಿಶ್ರಮದಿಂದ ಅತ್ಯುತ್ತಮ ಸಾಧನೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ತಂದೆ ಸಿದ್ದರಾಯ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಮಕ್ಕಳ ಸಾಧನೆಗೆ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಂತಪ್ಪ ದಶವಂತ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿವಾನಂದ ದಶವಂತ, ಅನುದಾನಿತ ಪ್ರೌಢಶಾಲೆಯ ಅಧ್ಯಕ್ಷರಾದ ಕಾಮಣ್ಣ ದಶವಂತ, ಶ್ರೀ ಭಾಗ್ಯವಂತಿ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ನಾಗರಾಜ ದಶವಂತ ಮತ್ತು ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಸಲಹಾ ಸಮಿತಿ ಅಧ್ಯಕ್ಷರಾದ ಅಪರಾಯ ದಶವಂತ, ಶ್ರೀ ಭಾಗ್ಯವಂತಿ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ ಶಿರೋಡಗಿ ಹಾಗೂ ಶ್ರೀ ಭಾಗ್ಯವಂತಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಶೇಖರ್ ದಶವಂತ ಮತ್ತು ಶ್ರೀ ಭಾಗ್ಯವಂತಿ ಕನ್ನಡ ಮಾಧ್ಯಮ ವಿಭಾಗದ ಅಧ್ಯಕ್ಷರಾದ ಅಶೋಕ ದಶವಂತ, ಶ್ರೀ ಭಾಗ್ಯವಂತಿ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಪ್ರಕಾಶ ಹಲಸಂಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹರ್ಷವನ್ನು ವ್ಯಕ್ತಪಡಿಸಿದರು.